ಮುದ್ದು ಸೊಸೆ, ಅತ್ತೆ ಕೇಳ್ತಾ ಇರೋದು ನಿನ್ನನ್ನೇ ಕಣವ. ಮರ್ತ್ಬಿಟ್ಟೆನ ಬ್ಯಾರೆ ರೂಮಲ್ಲಿ ಮಡಗಿದ್ಯಾ ಹೆಂಗೆ? ಇದೇನವ ಹಿಂಗ್ ತಲೆ ಅಲ್ಲಾಡಿಸ್ತಿದ್ದಿ? ಆ ಕಿರೀಟದ ಬೆಲೆ ನಿನಗೆ ಗೊತ್ತಿಲ್ಲ. ಅದಿಲ್ಲ ಅಂದ್ರೆ ಇವತ್ ಪೂಜೆನೆ ನಡೆಯಕ್ಕಿಲ್ಲ ಕಣವ. ಬಾರಪ್ಪ. ಮತ್ತೆ ಗೆಳೆಯ, ಚೆನ್ನಾಗಿದ್ಯಾ? 2 ದಿನ ಆಯ್ತಪ್ಪ ನೀನು ನೋಡಿ. ಫೋನ್ ಮಾಡೋದೇ ಬಿಟ್ಬಿಟ್ಟೆ ಅಲ್ಲ. ಹಲೋ, ನೀನೇನು ಡೈಲಿ ಕಾಲ್ ಮಾಡೋ ಥರ ಕೇಳ್ತಿದ್ಯಾ? ಸರಿ, ಇವಾಗ ಅದ್ ಬಿಡು. ಹೇಗಿದ್ಯಾ? ಹೇಗಿದೆ ಮದುವೆ ಲೈಫು? ಮತ್ತೆ ನಿನ್ ಮದ್ವೆ ಜೀವನ ಹೆಂಗದೆ? ಅದು ಅಯ್ಯೋ, ಅದನ್ನೇನ್ ಕೇಳ್ತೀರಾ? ನೋಡ್ದವ್ರಿಗೆ ಹೊಟ್ಟೆ ಹೊಸೋ ರೀತಿ ಇದೆ. ನಿಮ್ ಫ್ರೆಂಡ್ ಕೈ ಹಿಡ್ತಿದ್ದೀನಿ ಅಂದ್ಮೇಲೆ ಚೆನ್ನಾಗಿರ್ದೆ ಇರ್ತೀನ ಅಣ್ಣ. ಹಂಗೇಳು ಮತ್ತೆ. ಅಂದಾಗೆ ಪಲ್ಲವಿ, ಸಂಗೀತನ ಏನ ಯಾಕೆ ಬರ್ಲಿಲ್ಲ? ಅಣ್ಣ, ಮನೇಲಿ ಪೂಜೆಗೆ ಯಾರು ಇಲ್ಲದೆ ಬರಕ್ಕಾಗಲ್ವಲ್ಲ, ಅದಕ್ಕೆ ಬಿಟ್ಟು ಬಂದ್. ಸದ್ಯ ನೀವಾದ್ರೂ ಬಂದ್ರಲ್ಲ, ಅದೇ ಸಂತೋಷ. ಓಹೋ, ಎಲ್ರೂ ಈಗ ಬಂದ್ರಾ? ಹೌದು ಅಜ್ಜಿ. ಅಜ್ಜಿ, ಆಶೀರ್ವಾದ ಮಾಡಿ. ಯಜಮಾನ್ರೆ, ನೀವ್ಯಾಕೆ ಸುಮ್ನೆ ನಿಂತಿದ್ದೀರಾ? ಬನ್ನಿ ಆಶೀರ್ವಾದ ತಗೊಳ್ಳೋಣ. ಮುತ್ತಿನಂತ 3 ಮಕ್ಕಳನ್ನ ಹೆತ್ತು 100 ಕಾಲ ಸುಖವಾಗಿರಿ. ಲೇ ಪಲ್ಲವಿ, ಇವಳ್ಯಾರೇ? ಅಜ್ಜಿ, ಇವ್ರು ನಮ್ ಮನೆಗ್ ಬಂದಿರೋ ವಾರದ ಅತಿಥಿ. ಏನೇ ಹಂಗಂದ್ರೆ? ಅದೇ ಅಜ್ಜಿ, 1 ವಾರ ಮನೇಲಿ ಇದ್ದು ಹೋಗ್ತೀನಿ ಅಂತ ನೆಂಟ್ರು ಬರಲ್ವಾ, ಅದೇ ರೀತಿ ನಮ್ ಮನೆಗ್ ಬಂದಿದ್ದಾಳೆ. ಒಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ನೋಡಿ, ಹಾಗೆ. ಓ ಹಂಗೆ. ಸರಿ, ಎಲ್ರೂ ಒಳಕ್ ನಡೀರಿ. ಏನ್ ಇವಳು ನಮ್ನ ಉರ್ಸಕ್ಕೆ ಕರ್ಕೊಂಡ್ ಬಂದಿದ್ದಾಳಾ? ಇವಳ ಆಟ ಇನ್ನು ಎಷ್ಟ್ ದಿನ ಬಾನಿತ ನೋಡೋಣ. ಮಾಧವ, ಚಿಕ್ಕು ನೋಡ್ದೆ ಎಲ್ಲಾದ್ರು? ಇಲ್ಲ ಮದ್ವಣ, ಕಿರೀಟ ಅದಾಗಿದ್ದು ಅದೇ ಕಳ್ದೋಗಿದ್ರೆ ಇಷ್ಟೊದಕ್ಕೆ ಸಿಗ್ತಾ ಇತ್ತು ತಾನೆ. ಇದ್ ನೋಡಿದ್ರೆ ಯಾರೋ ಬೇಕು ಅಂತ ಮಾಡಿರೋ ತರ. ನೋಡೋಣ. ಮಾಧವ, ವಲ್ಲಭ, ಮಾಧವ, ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ಒಂದು ಪ್ರಾಬ್ಲಮ್ ಆಗಿದೆ ಬ್ರೋ. ಇಷ್ಟ ಆಗಿದೆ ಬ್ರೋ. ಅಂದ್ರೆ ಇವಾಗ ಕಿರೀಟ ಸಿಗ್ಲಿಲ್ಲ ಅಂದ್ರೆ ಪೂಜೆ ಆಗಲ್ಲ? ಹೌದು ರಾಘು, ಅದಕ್ಕೋಸ್ಕರನೇ ನಾವು ಎಲ್ಲ ಕಡೆ ಹುಡುಕ್ತಾ ಇದೀವಿ. ನೀವ್ ಹೇಳ್ತಾ ಇರೋದ್ ಕೇಳ್ತಾ ಇದ್ರೆ ಇದನ್ ಯಾರು ಇಂಟೆನ್ಷನ್ ಅಲ್ಲಿ ಮಾಡಿರೋ ತರ ಇದೆಯಲ್ಲ? ಹೌದು, ಬಟ್ ಅದ್ ಯಾರು ಅಂತಾನೆ ಗೊತ್ತಿಲ್ಲ. ನೋಡಿ, ನನ್ ಪ್ರಕಾರ ಈ ಕಿರೀಟ ಇಲ್ಲೇ ಎಲ್ಲೋ ಇದೆ. ಮೋಸ್ಟ್ಲಿ ಕಳ್ರೆ ಮಾಡಿರ್ಬೋದು. ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಅಲ್ಲ, ಇಷ್ಟು ಜನಗಳ ನಡುವೆ ಯಾರ ಮೇಲೆ ಅಂತ ಅನುಮಾನ ಪಡೋದು? ಅದು ಅಲ್ಲದೆ ಸುಮಾರಷ್ಟು ಜನ ಅಪರಿಚಿತರು ಬಂದಿದ್ದಾರೆ. ನೋಡಿ, ಅಪರಿಚಿತರು ಎಷ್ಟ್ ಜನ ಬೇಕಾದ್ರೂ ಇರ್ಲಿ, ಅವರೆಲ್ಲ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿರ್ತಾರೆ. ಆದ್ರೆ ಕಳ್ತನ ಮಾಡಕ್ ಬಂದಿರೋರು ಮಾತ್ರ ಪಕ್ಕಾ ಪ್ಲಾನಿಂಗ್ ಅಲ್ಲಿ ಬಂದಿರ್ತಾರೆ. ಝಾನ್ಸಿ ಹೇಳ್ದಂಗೆ ಅಂತವ್ರ ಮುಖದಲ್ಲಿ ಭಯ ಇರತ್ತೆ. ಹಾಗೆ ಅವ್ರ ಬಿಹೇವಿಯರ್ ಕೂಡ ಚೇಂಜಸ್ ಇರುತ್ತೆ. ಅವ್ರ ಕಣ್ಗಳು ಏನಾದ್ರೂ ಹುಡುಕ್ತಾನೆ ಇರುತ್ತೆ. ತುಂಬಾನೇ ಗಾಬರಿಲಿ ಇರ್ತಾರೆ ಯಾವಾಗ್ಲೂ. ಹೌದಲ್ವಾ? ಇಷ್ಟೊತ್ತು ನಾವು ಆಂಗಲ್ ಅಲ್ಲಿ ಯೋಚನೆ ಮಾಡಲಿಲ್ಲ. ನೋಡಿ, ಕಳ್ತನದ ಉದ್ದೇಶ ಇಟ್ಕೊಂಡ್ ಬಂದಿರೋರು ನಾರ್ಮಲ್ ಆಗಿ ಬಂದಿರಲ್ಲ. ಯಾಕಂದ್ರೆ ನಾರ್ಮಲ್ ಆಗಿ ಬಂದ್ರೆ ಎಲ್ಲಾ ಕಡೆ ಆಕ್ಸೆಸ್ ಸಿಗಲ್ಲ ಅಂತ ಈ ಕ್ಯಾಟ್ರಿಂಗು, ಕ್ಲೀನಿಂಗು, ಎಲೆಕ್ಟ್ರಿಷಿಯನ್ ಈ ತರ ವೇಷದಲ್ಲಿ ಬಂದಿರ್ಬೋದು. ಹೌದು ಝಾನ್ಸಿ, ನೀನ್ ಹೇಳ್ತಿರೋದೇ ಕರೆಕ್ಟು. ಮೊದ್ಲು ಆ ರೀತಿ ಅನುಮಾನ ಪಡೋ ಅಂತ ವ್ಯಕ್ತಿಗಳನ್ನ ನಾವೆಲ್ಲ ಸೇರಿ ಹುಡುಕ್ಬೇಕು. ಹಾಗೆ ಮಾಡೋಣ. ರಾಘು, ನೀವಿಬ್ರು ಆ ಕಡೆ ನೋಡಿ,
ನಾನು ವಲ್ಲಭ ಈ ಕಡೆ ನೋಡ್ತೀವಿ. ಯಾರಾದ್ರೂ ಸಿಕ್ಕಿದ್ರೆ ಒಂದ್ ಫೋನ್ ಮಾಡಿ. ಸರಿ, ಹೇಗಾದ್ರೂ ಮಾಡಿ ನಾವು ಆ ಕಿರೀಟನ ಹುಡುಕ್ಲೇಬೇಕು. ಹಾ. ಚಾನ್ಸಿ. ಪ್ರಥಮ ಪೂಜ್ಯಾಧಿಪತಿ, ವಿಘ್ನ ವಿನಾಶಕ, ಏಕದಂತ, ವಕ್ರತುಂಡ ಹೀಗೆ ಅನೇಕ ನಾಮಾಂಕಿತನಾದ ನಮ್ಮ ಗಣಪತಿ ಹಬ್ಬ ಇವತ್ತು. ನಾವು ಯಾವುದೇ ಕೆಲಸ ಮಾಡುವಾಗ ಅದಕ್ಕೆ ಯಾವುದು ವಿಘ್ನ ಬರದೇ ಇರಲಿ ಅಂತ ಕೇಳ್ಕೊಂಡು, ಆ ಕೆಲಸ ಸಾಂಗವಾಗಿ ನಡೀಲಿ ಅಂತ ಬೇಡ್ಕೊಂಡು ಮೊದಲನೇ ಪೂಜೆ ಮಾಡುವಂತ ಗಣಪತಿ ಸೃಷ್ಟಿ ಇದೆಯಲ್ಲ, ಇದೇ ಒಂದು ರೋಚಕತೆ. ಅವನ ಹಬ್ಬನಾದ್ರೂ ನಾವು ಅವನ ಕತೆ ಕೇಳಿದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಅನ್ನೋ ಪ್ರತೀತಿ ಇದೆ. ಹಾಗಾಗಿ ಮಹಾಮಂಗಳಾರತಿಗೆ ಒಂದು 20 ನಿಮಿಷ ಇದೆಯಲ್ಲ, ಅಷ್ಟರಲ್ಲಿ ನಿಮ್ಮ ಅನುಮತಿ ಇದ್ರೆ ನಾನು ಗಣೇಶನ್ ಕತೆ ಹೇಳ್ಬೋದಾ? ಹೇಳಪ್ಪ. ನಮ್ಮ ವಿನಾಯಕ ಶಿವ ಮತ್ತು ಪಾರ್ವತಿಯರ ಮಗ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯ. ಈ ನಮ್ಮ ವಿನಾಯಕ ಪಾರ್ವತಿ ದೇವಿಯ ಸೃಷ್ಟಿ ಆದ್ರೆ ಅವನಿಗೆ ಜೀವ ತುಂಬಿ ಪ್ರಥಮ ಪೂಜೆಗೆ ಅಧಿಪತಿ ಮಾಡಿದ್ದು ನಮ್ಮ ಶಿವ. ಕೈಲಾಸದಲ್ಲಿ ಪಾರ್ವತಿ ದೇವಿ ಸ್ನಾನ ಮಾಡಕ್ ಹೊರಟಾಗ ಅವಳು ಕಾವಲಿಗಾಗಿ ಒಂದು ಬಾಲಕನನ್ನ ಸೃಷ್ಟಿ ಮಾಡಿ, ನಾನ್ ಸ್ನಾನ ಮಾಡ್ಕೊಂಡು ಹೊರಗೆ ಬರೋ ತನಕ ನೀನು ಈ ದ್ವಾರವನ್ನ ಕಾಯ್ಬೇಕು, ಯಾರಿಗೂ ಒಳಗ್ ಬಿಡಬಾರ್ದು ಅಂತ ಆಜ್ಞೆ ಮಾಡ್ತಾಳೆ. ಹಾಗಾಗಿ ಪಾರ್ವತಿ ಆಜ್ಞೆ ಅಂತೆ ಆ ಬಾಲಕ ದ್ವಾರ ಕಾಯ್ತಾ ನಿಂತಿರ್ತಾನೆ. ಅಲ್ಲಿ ನೋಡಿದ್ರೆ ಅಲ್ಲಿಗೆ ಶಿವನೇ ಬರ್ತಾನೆ. ಬಂದಾಗ ಈ ಬಾಲಕ ಶಿವನೇ ತಡಿತಾನೆ. ತಡೆದು ಮಾತೆ ಸ್ನಾನ ಮಾಡ್ತಾ ಇದ್ದಾರೆ, ಅವರು ನಾನು ಸ್ನಾನ ಮುಗಿಸ್ಕೊಂಡು ಬರೋ ತನಕ ಯಾರನ್ನು ಒಳಗ್ ಬಿಡಬೇಡ ಅಂತ ಆಜ್ಞೆ ಮಾಡಿದ್ದಾರೆ, ಹಾಗಾಗಿ ನಿಮಗೂ ಒಳಗೋಗೋ ಪ್ರವೇಶ ಇಲ್ಲ ಅಂತ ಶಿವಂಗೆ ಹೇಳ್ತಾನೆ. ಇದರಿಂದ ಕೋಪಗೊಂಡ ಶಿವ ತನ್ನ ಗಣಗಳನ್ನ ಬಿಟ್ಟು ಆ ಬಾಲಕನನ್ನ ಸಂಹಾರ ಮಾಡಕ್ ಹೇಳ್ತಾನೆ. ಇದರಿಂದ ಕೋಪಗೊಂಡ ಶಿವ ಯಕಶ್ಚಿತ್ ಒಬ್ಬ ಬಾಲಕ ನನ್ನನ್ನ ತಡಿತಾ ಇದ್ದಾನೆ ಅಂತ ಹೇಳಿ ತನ್ನ ಗಣಗಳಿಗೆ ಈ ಬಾಲಕನನ್ನ ಸಂಹಾರ ಮಾಡಕ್ ಹೇಳ್ತಾನೆ. ಆದ್ರೆ ಆ ಬಾಲಕ ಶಿವ ಕಳಿಸಿದ ಗಣಗಳನ್ನೆಲ್ಲ ಸೋಲಿಸ್ತಾನೆ. ಅವರಿಂದ ಅವನಿಗೆ ಏನೂ ಮಾಡಕ್ ಆಗಲ್ಲ. ಇದರಿಂದ ಕೆರಳಿ ಕೆಂಡನಾದ ಶಿವ ತನ್ನ ತ್ರಿಶೂಲನ ಬಳಸಿ ಈ ಬಾಲಕನ ಶಿರಶ್ಛೇದನ ಮಾಡ್ತಾನೆ. ಅದೇ ಸಮಯಕ್ಕೆ ಸ್ನಾನ ಮುಗಿಸ್ ಹೊರಗೆ ಬಂದ ಪಾರ್ವತಿ ತಾನು ಸೃಷ್ಟಿ ಮಾಡಿರೋ ಬಾಲಕನಿಗೆ ಸಾವಾಗಿದೆ ಅನ್ನೋದನ್ನ ನೋಡಿ ಕೋಪಗೊಂಡು ಆದಿಶಕ್ತಿಯ ವಿಶ್ವರೂಪ ತಾಳ್ತಾಳೆ. ಅವಳ ಕೋಪಕ್ಕೆ 3 ಲೋಕಗಳಲ್ಲೂ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಈ ಕೋಪ ಸರಿ ಇಲ್ಲ, ಈ ಕೋಪದಿಂದ ದೊಡ್ಡ ಅನಾಹುತ ಆಗುತ್ತೆ ಅಂತ ಅರಿತ ಶಿವ ಮತ್ತೆ ಆ ಬಾಲಕನಿಗೆ ಜೀವ ತುಂಬ್ತೀನಿ ಅಂತ ಹೇಳಿ ಮೊದಲು ಪಾರ್ವತಿಯ ಕೋಪನ ತಣ್ಣಗ್ ಮಾಡ್ತಾನೆ. ಅದಾದ್ಮೇಲೆ ತನ್ನ ಗಣಗಳಿಗೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರೋ ಒಂದು ಆನೆ ಕಾಣುತ್ತೆ. ಆಗ ಅವರು ಆ ಆನೆ ತಲೆಯನ್ನು ಕತ್ತರಿಸಿ ಆನೆ ತಲೆನ ಶಿವನ ಕೈ ಕೊಡ್ತಾರೆ. ಶಿವ ಆ ತಲೆಯನ್ನ ಈ ದೇಹಕ್ಕೆ ಜೋಡಿಸಿ ಮತ್ತೆ ಜೀವ ತುಂಬ್ತಾನೆ. ಹಾಗೆ ಸೃಷ್ಟಿಯಾಗಿದ್ದು ನಮ್ಮ ವಿನಾಯಕ. ಅದು ಅಲ್ಲದೆ ನಾವು ಎಲ್ಲರೂ ಏನಕ್ಕೆ ಮೊದಲನೇ ಪೂಜೆ ಗಣೇಶನ್ಗೆ ಮಾಡ್ತೀವಿ, ಯಾಕೆ ವಿಘ್ನ ವಿನಾಶಕ ಅಂತ ಅವನ್ನ ಕರಿತೀವಿ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ತಂದೆ ತಾಯಿಗಿಂತ ದೊಡ್ಡ ದೇವ್ರಿಲ್ಲ, ಹೆತ್ತವ್ರ ಕಾಲಡಿಲಿ ಇಡೀ ಲೋಕ ಅಡಗಿದೆ ಅಂತ. ಹಾಗಾಗಿ ಮೊದಲನೇ ಪೂಜೆ ಗಣೇಶನ್ಗೆ ನಡೆಯುತ್ತೆ. ಅವತ್ತಿಂದ ಇವತ್ತಿನವರೆಗೂ ಅದೇ ಪದ್ಧತಿ ನಡ್ಕೊಂಡು ಬಂದಿದೆ. ಸರ್, ದೇವ್ರ ಕಿರೀಟ ಬಂದ್ರೆ ಮಹಾಮಂಗಳಾರತಿ ಮಾಡ್ಬೋದು. ಮನ ಇದ್ಯನ್ನ ತಗೊಂಬ ಅಂತ ಹೇಳು. ಒಂದ್ ನಿಮಿಷ, ಅದು ನಾನು ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗೋ ಅವಕಾಶ ಸಿಕ್ಕಿದ್ರೆ ನಾನು ದೇವ್ರ ಹತ್ರ ಒಂದು ನೃತ್ಯ ಸೇವೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ನೀವು ಪರ್ಮಿಷನ್ ಕೊಟ್ರೆ? ತೊಂದ್ರೆ ಇಲ್ಲ, ಮಾಡವ. ಸರಿ ಅಂಕಲ್, ಥ್ಯಾಂಕ್ ಯು. ಅದ್ಭುತ. ಬನ್ನಿ ಹಾಗಾದ್ರೆ ಶುರು ಮಾಡಿ. ನನಗ್ ಹೊಟ್ಟೆ ಉರಿಸ್ಬೇಕು, ನನಗ್ ಅವಮಾನ ಮಾಡ್ಬೇಕು ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದಿರೋದಲ್ವಾ ಪಲ್ಲವಿ? ಅನಿತಾ, ಅವಳು ಚಾನ್ಸ್ ಸಿಕ್ಕಿದ್ರೆ ಸಾಕು ಸ್ಕೋರ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾಳೆ. ಅದ್ರಲ್ಲೂ ಇಲ್ಲಿರೋರು ಎಲ್ರೂ ಅವ್ರಿಗೆ ಗೊತ್ತಿರೋರು, ಮತ್ತೆ ಅವಳಗ್ ಸಪೋರ್ಟ್ ಮಾಡೇ ಮಾಡ್ತಾರೆ. ಅವಳ ಬೇಳೆನ ಬೇಯಿಸ್ಕೊಳಕ್ ನೋಡ್ತಾಳೆ. ಹಾಗಂತೇಳಿ ನಾನ್ ಅವಮಾನ ಅನ್ಭವಿಸ್ಬೇಕಾ? ನನ್ನ ಸ್ಥಾನನ ಬಿಟ್ಕೊಡ್ಬೇಕಾ? ಅನಿತಾ, ನಿನಗ್ ಸ್ಥಾನ ಸಿಗ್ಬೇಕಾಗಿರೋದಿಲ್ಲಲ್ಲ ನಮ್ ಮನೇಲಿ. ನೀನು ಜಾಗ ಪಡ್ಕೋಬೇಕಾಗಿರೋದು ನಮ್ ಮನೆಯವ್ರ ಮನ್ಸಲ್ಲಿ. ಅಲ್ಲಿ ನಿನ್ ಸ್ಥಾನ ಏನು, ಅವಳ ಸ್ಥಾನ ಏನು ಅನ್ನೋದು ನಿನಗ್ ಗೊತ್ತು ತಾನೆ. ಅಂದ್ರೆ ಇಲ್ಲಿ ನಾನು ರಾಘವೇಂದ್ರ ಅವ್ರ ಜೊತೆ ಖುಷಿಯಾಗಿರೋದ್ ಬೇಡ್ವಾ? ಸರಿ ಆಯ್ತು, ಇವಾಗೇನು ಅವಳ ಅಣ್ಣನ ಜೊತೆ ಖುಷಿಯಾಗಿ ಓಡಾಡಿದಳ ಇಲ್ಲ ತಾನೆ? ಅವನ್ ಫ್ರೆಂಡ್ ಜೊತೆ ಅವನಿದಾನೆ, ಇವಳ ಫ್ರೆಂಡ್ ಜೊತೆ ಇದ್ದಾಳೆ. ನೀನ್ ಸುಮ್ನೆ ಅನಾವಶ್ಯಕವಾಗಿ ಟೆನ್ಷನ್ ಮಾಡ್ಕೊಂಬೇಡ. ಹಬ್ಬದ ದಿನ ನಿನ್ ಮೂಡ್ ನೀನೇ ಆಫ್ ಮಾಡ್ಕೋಬೇಡ. ನಿನ್ ಏನು ಅನ್ನೋದನ್ನ ಎಲ್ ತೋರ್ಸ್ಬೇಕೋ ಅಲ್ಲಿ ತೋರ್ಸು. ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ನನಗೆ ಉರ್ಸೋ ಪ್ರಯತ್ನ ಮಾಡ್ತಿದ್ದಾಳೆ ಅಲ್ವಾ? ಅವಮಾನ ಅಂದ್ರೆ ಏನು, ಉರ್ಸೋದು ಅಂದ್ರೆ ಏನು ಅನ್ನೋದ್ನ ನಾನು ಮನೆಗ್ ಹೋಗಿ ತೋರಿಸ್ತೀನಿ. ವೋಟಿಂಗ್ ಆಗೋ ದಿನ ಎಷ್ಟು ಬೇಗ ಬರುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ಅವತ್ ಅವಳಿಗಾಗೋ ಮುಖ ಭಂಗನ ನಾನ್ ನೋಡ್ಬೇಕು. ಕಿರೀಟ ಎಲ್ ಮಡಗಿದಿ?
ನಿನ್ನೆ ಅಲ್ವೇನೆ ಕೇಳ್ತಾ ಇರೋದು, ಹೇಳೇ. ಮುದ್ದು ಸೊಸೆ, ಅತ್ತೆ ಕೇಳ್ತಾ ಇರೋದ್ ನಿನ್ನನ್ನೇ ಕಣವ. ಮರ್ತ್ಬಿಟ್ಟೆನ ಬ್ಯಾರೆ ರೂಮಲ್ಲಿ ಮಡಗಿದ್ಯಾ ಹೆಂಗೆ? ಇದೇನವ ಹಿಂಗ್ ತಲೆ ಅಲ್ಲಾಡಿಸ್ತಿದ್ದಿ? ಆ ಕಿರೀಟದ ಬೆಲೆ ನಿನಗ್ ಗೊತ್ತಿಲ್ಲ. ಅದಿಲ್ಲ ಅಂದ್ರೆ ಇವತ್ ಪೂಜೆನೆ ನಡೆಯಕ್ಕಿಲ್ಲ ಕಣವ. ಅಲ್ಲ ಕಣೆ, ಜೋಪಾನವಾಗಿ ಮಡಗು ಅಂತ ನಿನ್ ಕೈಲೇ ಕೊಟ್ಟಿದ್ದೆ ತಾನೆ. ಈಗ ನೋಡಿದ್ರೆ ಮಾತೆ ಬರ್ದವ್ರಂಗ್ ನಿಂತಿದ್ಯಾ. ಹೇಳೋ, ಎಲ್ ಮಡಗಿದ್ಯಾ? ಅದೆಲ್ಲ ಹೋಯ್ತೆ? ತೀರಿಸ್ಬಿಟ್ಟಿದ್ಯೋ ಹೆಂಗೆ? ಅಜ್ಜಿ, ಅದು ಏನಾಯ್ತು ಅಂದ್ರೆ ಅಜ್ಜಿ, ನನ್ ಬಂದ್ ನೋಡೋಷ್ಟರಲ್ಲಿ ಅಲ್ಲಿರ್ಲಿಲ್ಲ. ಎಲ್ಲ ಕಡೆ ನಾನು ಹುಡುಕ್ತೆ, ಆದ್ರೆ ಸಿಕ್ತಿಲ್ಲ. ನಮ್ಮ ಮಾನ ಮರುವಾದಿ ಕಳಿಬೇಕು ಅಂತಾನೆ ಹಿಂಗೆಲ್ಲ ಮಾಡಿದೀಯೇನೆ. ದೇವ್ರೆ, ನಿನ್ನ ನಂಬಿದ್ದಕ್ಕೆ ನಮ್ಗೆ ಇಂಥ ಶಾಸ್ತಿ ಕೊಟ್ಟಿಯೇನೆ. ಅಪ್ಪ, ಈ ಕಿರೀಟಕ್ಕೆ ಏನ್ ಮಾಡೋದು? ನನ್ ಮಗ ಏನಂತವನೆ? ಅಯ್ಯೋ ದೇವ್ರೆ. ಬಾವಾ ಬಾವಾ, ಒಂದ್ ದೊಡ್ಡ ಅನಾಹುತನೇ ಆಗೋಗ್ಬಿಟ್ಟದೆ. ಅನಾಹುತವೇ? ಪೂಜೆಗೆ ಬೇಕಾಗಿರೋ ಕಿರೀಟ ಕಾಣ್ತಾ ಇಲ್ಲ. ಈಶ್ವರಿ, ಸುಮ್ನೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ಆ ಕಿರೀಟ ಹೆಂಗ್ ಕಾಣ್ದೆ ಹೋದಾತು? ಇವಳು ಹೇಳ್ತಾ ಇರೋದು ನಿಜ ಕಣ್ಲಾ. ಈ ತೊಡಗಲ್ಲಿ ತೀರ್ಸ್ಬಿಟ್ಟು ನಿಂತ್ಬಿಟ್ಟವಳೆ.